ಹಳ್ಳಿ ಊಟ ಅಂದರೆ ಯಾರಿಗಿಷ್ಟ ಆಗಲ್ಲ. ಹಳ್ಳಿಗಳಲ್ಲಿ ಸಿಗುವಂಥ ತಿಂಡಿಗಳು ಬಹಳ ಅಂದರೆ ಭಾಳ ರುಚಿಕರವಾಗಿರುತ್ತೆ. ಈಗ ಒಂದು ಮಂಡಕ್ಕಿ ಹಚ್ತಾ ಇದೆ ಅಂದರೆ ಯಾವ ಮಂಡಕ್ಕಿ ಅದು? ಶೇಂಗಾಕಾಳು ಮಂಡಕ್ಕಿ ಅಂತ ಹೇಳಿ. ಶೇಂಗಾಕಾಳು ಮಂಡಕ್ಕಿ. ಬಾಯಿಗೆ ಕಚ್ಚ ಅನ್ನೋದಾಗಿತ್ತು ಸರ್. ಹಾಂ, ಎಲ್ಲ ಮಸಾಲದಲ್ಲಿ ಇವರು ಬಿಸಿ ಆದಂತಹ ಎಣ್ಣೆ ಹಾಕ್ಲಿಕ್ಕಿದ್ದಾರೆ ನೋಡಿ. ಆ ಕಲರ್ ನೋಡಿ, ಆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಎದ್ದುಡಿಯಾಗತ್ತವೆ. ಮಂಡಕ್ಕಿ ಮಾತ್ರ ಭಾಳ ರುಚಿಯಾಗಿದೆ, ಕುರುಮ್ ಇದೆ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ. ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೆ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಳ್ಳಿ ಊಟ ಅಂದರೆ ಯಾರಿಗಿಷ್ಟ ಆಗಲ್ಲ. ಹಳ್ಳಿಗಳಲ್ಲಿ ಸಿಗುವಂಥ ತಿಂಡಿಗಳು ಬಹಳ ಅಂದರೆ ಭಾಳ ರುಚಿಕರವಾಗಿರುತ್ತೆ. ಅದರಲ್ಲಿ ಒಂದು ಹರಿಹರ ತಾಲೂಕಿನ ಹನಗವಾಡಿ ಒಂದು ಹಳ್ಳಿಯಲ್ಲಿ 40 ವರ್ಷಗಳಿಂದ ನಡೆಸ್ಕೊಂಬಂದಂತಹ ಒಂದು ಹೋಟ್ಲಿದೆ, ನಾಗರಾಜ್ ಹೋಟೆಲ್. ಅಲ್ಲೇನೋ ಟಿಫನ್ಸ್ ಊಟ ಭಾಳ ಚಲೋ ಸಿಗೋದಂತಾರೆ. ನಾವಿಲ್ಲಿ ಮುಂಜಾನೆ ಬಂದಿದ್ವಿ, ಆದರೆ ಇವರ ಹೋಟ್ಲಲ್ಲಿ ಭಾಳ ರಶ್ ಇತ್ತು. ಅದಕ್ಕೆ ಶೂಟಿಂಗ್ ಮಾಡೋಕ್ಕೆ ಅವ್ರು ಅವಕಾಶ ಕೊಡಲಿಲ್ಲ. ಅದಕ್ಕೆ ಮಧ್ಯಾಹ್ನ ಸಮಯದಲ್ಲಿ ನಾವು ಇವ್ರ ಹೋಟ್ಲಿಗೆ ಬಂದಿದ್ದೇವೆ ಫ್ರೀಯಾಗಿ ಮಾಡೋಕ್ಕೆ ಒಂದು ಶೂಟಿಂಗ್ನ. ಅವ್ರು ಒಪ್ಕೊಂಡಿದ್ದಾರೆ. ಅವರು ಒಂದು ಡಿಶ್ ಒಂದು ಹೇಳ್ತಿದ್ದಾರೆ. ಅದೇನಪ್ಪ ಅಂದರೆ ಶೇಂಗಾ ಕಾಳು ಮಂಡಕ್ಕಿ ಅಂತೇನೋ ಭಾಳ ಅಂದರೆ ಭಾಳ ಟೇಸ್ಟಾಗಿರುತ್ತೆ. ಇಲ್ಲಿ ಜನ ಅದಕ್ಕೋಸ್ಕರ ಭಾಳ ಜನ ಬರ್ತಾರೆ. ರುಚಿಕರವಾದ ಶೇಂಗಾ ಕಾಳು ಮಂಡಕ್ಕಿ ಹೇಗೆ ಮಾಡ್ತಾರೆ ಅಂಥೇಳಿ ಇಲ್ಲಿರುವಂತಹ ಓನರಿಗೆ ಕೇಳೋಣ, ಬನ್ನಿ. ನಮಸ್ಕಾರ ನಾಗರಾಜ್ ಅವರಿಗೆ. ನಮಸ್ತೆ ಸರ್. ಸರ್, ನಿಮ್ಮ ಹತ್ರ ಏನೇನು ಸಿಗುತ್ತೆ, ಏನು ಮೊದಲೇ ನಿಮ್ಮ ಹೆಸರು ಹೇಳಿ. ನಾಗರಾಜ್ ಸರ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಏನು ಮಾಡಿ ತೋರಿಸಿದ್ರಿ ನೀವು? ಈಗ ಒಂದು ಮಂಡಕ್ಕಿ ಹಚ್ತಾ ಇದೆ ಅಂದರೆ ಯಾವ ಮಂಡಕ್ಕಿ ಅದು? ಶೇಂಗಾಕಾಳು ಮಂಡಕ್ಕಿ ಅಂತ ಹೇಳಿ. ಶೇಂಗಾಕಾಳು ಮಂಡಕ್ಕಿ. ಅದಕ್ಕೆ ಏನೇನು ಬೇಕಂತ ಹೇಳ್ತೀರಾ? ಅದಕ್ಕೆ ಸರ್ ಕರಿಬೇವು, ಬೆಳ್ಳುಳ್ಳಿ, ಸಕ್ಕರೆ, ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ, ಶೇಂಗಾಕಾಳು, ಪುಟಾಣಿ, ಮಂಡಕ್ಕಿ. ಇಷ್ಟೇ ಸಾಕಂತೀರಾ? ನೋಡ್ರಿ ಮತ್ತೇನ ಇಲ್ಲ ಇಷ್ಟೇ ನೋಡಿ ವೀಕ್ಷಕರೇ. ಶೇಂಗಾ ಕಾಳು ಮಂಡಕ್ಕಿ ಮಾಡ್ಬೇಕಂದ್ರೆ ಭಾಳಷ್ಟು ಸಾಮಾನು ಬೇಕಾಗಿಲ್ಲ. ಇಷ್ಟೇ: ಕರಿಬೇವು, ಬೆಳ್ಳುಳ್ಳಿ, ಉಪ್ಪು, ಖಾರ ಪುಡಿ, ಆಮೇಲೆ ಅರಿಶಿನ, ಮಂಡಕ್ಕಿ, ಶೇಂಗಾಕಾಳು, ಬೆಳಗ್ಗೆ ಕಡ್ಲಿ, ಮತ್ತು ಮೇನ್ವಾಗಿ ಮುಖ್ಯವಾಗಿ ಮಂಡಕ್ಕಿ, ಮತ್ತು ಒಗ್ಗರಣೆ ಹಾಕೋಕ್ಕೆ ಎಣ್ಣೆ. ಅಷ್ಟೇ ಸಾಕು. ಬನ್ನಿ, ಫೋಟೋ ತಡ ಮಾಡಿದೆ ನಮ್ಮ ನಾಗರಾಜ್ ಸರ್ ಅವರಿಗೆ ಕೇಳೋಣ, ಜಲ್ದಿ ಮಾಡಿ ಅಂಥೇಳಿ. ಯಾಕಂದರೆ ನೀವು ಕೂಡ ಕಾತರದಿಂದ ಕಾಯ್ತಿರ್ತೀರ. ಸರ್, ಸ್ಟಾರ್ಟ್ ಮಾಡಿ. ಫಸ್ಟ್ ಏನು ಮಾಡ್ತೀರಾ? ಶೇಂಗಾಕಾಳು ಹುರ್ಕೊಂಡ್ರೆ ಫಸ್ಟಿಗೆ ಶೇಂಗಾಕಾಳು. ಇದು ಈಗ ಎಷ್ಟು ಲೀಟ್ರ್ ಮಂಡಕ್ಕಿ ಮಾಡ್ತೀರಾ ಸರ್ ನೀವು? ಒಂದು 15 ಲೀಟ್ರ್ ಆಗುತ್ತೆ. 15 ಲೀಟ್ರ್ ಮಂಡಕ್ಕಿಗೆ ಬೆಳ್ಳುಳ್ಳಿ ಎಷ್ಟು ಹಾಕೊಂಡಿರಿ ಸರ್ ನೀವು? ಬೆಳ್ಳುಳ್ಳಿ ಒಂದು 10 ಬೆಳ್ಳುಳ್ಳಿ ಇದೆ. 10 ಬೆಳ್ಳುಳ್ಳಿ. ಆಮೇಲೆ ಶೇಂಗಾ ಎಷ್ಟು ಹಾಕಿದ್ದೀರಾ? ಶೇಂಗಾ ಒಂದು 1/4 kg. 1/4 kg ಶೇಂಗಾ. 15 ಲೀಟ್ರಿಗೆ 1/4 kg ಶೇಂಗಾ ಸಾಕಾ? ಹ್ಞೂ. ಇದು ಎಷ್ಟು ತುರಿಬೇಕು ಸರ್ ಈಗ? ಸ್ವಲ್ಪ ಕೆಂಪು ಆಗ್ತದೆ. ಸ್ವಲ್ಪ ಕೆಂಪು. ಹಾಂ, ಫ್ರೈ ಆಗಬೇಕು. ಫುಲ್ ಫ್ರೈನಾ ನಾರ್ಮಲ್ ಫ್ರೈ? ನಾರ್ಮಲ್ ಫ್ರೈ. ಬಾಯಿಗೆ ಕಚ್ಚ ಅನ್ನೋದಾಗಿತ್ತು ಸರ್. ಹಾಂ. ಮತ್ತು ನೀವು ಒಬ್ಬರೇ ಮಾಡ್ತೀರಾ? ನಿಮ್ಮ ಮಕ್ಕಳೆಲ್ಲ ಜೊತೆಗೆ ಇರ್ತಾರೆ? ಮದುವೆ ಮಾಡಿರ್ತಾರೆ. ಮಗ ಎಲ್ಲ ಫ್ಯಾಮಿಲಿ ಜೊತೆಗೆ ಹೋಟ್ಲ್ ನಡೆಸ್ತಿದ್ದೀರಾ? ಹಾಂ, ಫ್ಯಾಮಿಲಿ. ಮಕ್ಕಳು ಓದ್ತಿದ್ದಾರಾ ಸರ್? ಹಾಂ, ಓದ್ತಿದ್ದಾರೆ. ಏನು ಓದ್ತಿದ್ದಾರೆ? ಸೆಕೆಂಡ್ ಇಯರ್. ಅಂದರೆ ಓದ್ತಾ ನಿಮ್ಮ ಜೊತೆಗೆ ಅವರು ಒಂದು ಹೆಲ್ಪ್ ಮಾಡ್ಕೊಂಡು ರಜೆ ಐತಲ್ರಿ, ಹಂಗಾಗಿ ನಿಮ್ಮ ಜೊತೆಗೆ ಇರ್ತಾರೆ. ಈಗ ನೋಡಿ, ಶೇಂಗಾ ತೆಗ್ದಾರೆ ಅವರು ಫ್ರೈ ಮಾಡಿಕೊಂಡು. ಈಗ ನೆಕ್ಸ್ಟ್ ಏನು ಹಾಕ್ತೀರಾ? ಪುಟಾಣಿ ಹಾಕ್ತೀರಾ. ಇದು ಎಷ್ಟಿದೆ? ಇದು ಒಂದು ಸ್ವಲ್ಪ ಅಂದರೆ ಒಂದು 100 ಗ್ರಾಮ್. ಅಂದರೆ 1/4 kg ನೀವು ಶೇಂಗಾ ಹಾಕ್ಕೊಂಡ್ರೆ ಮತ್ತು 100 ಗ್ರಾಮ್ ನೀವು ಕಡಲೆ. ಇದು ಫುಲ್ ಫ್ರೈನಾ ನಾರ್ಮಲ್ ಫ್ರೈನಾ? ನಾರ್ಮಲ್ ಫ್ರೈ ಮಾಡಬೇಕು. ಹಳ್ಳಿಯಲ್ಲಿ ಕೇಳಿದಾಗ ನಾವು ಹೊಲ ಮಾಡ್ಕೊಂಡು ಹೋಗ್ತಾರೆ. ಹೋಟ್ಲು ಭಾಳ ಕಡಿಮೆನೇ. ಹಳ್ಳಿಯಲ್ಲಿ ಸಿಗೋದು ಹೋಟ್ಲು 1-2 ಅಷ್ಟೇ ಇರ್ತವೆ. ಅದರಲ್ಲಿ ನೀವು ಹೋಟ್ಲು ಏನೊಂದು ಕಾರಣ ಇರುತ್ತೆ. ಅದೇ ನೀವು ನಡ್ಸ್ಕೊಂಡು ಹೋಗ್ತೀರಾ? ಹಾಂ. ನಿಮ್ದು ಸರ್ ಎಲ್ಲಿ ಮಟ್ಟ ಓದ್ತೀರಾ? ಏನು ಇಲ್ಲ, ನಾವು ಒಂದು 4ನೇ ಕ್ಲಾಸ್ಗೆ ಬಿಟ್ಟಿದ್ವಿ. 4ನೇ ಕ್ಲಾಸ್. ಈಗ ನೋಡಿ, ಕಡಲೆ ಕೂಡ ಹುರಿದು ಒಂದು ಪಾತ್ರೆಯಲ್ಲಿ ಹಾಕಿದ್ದಾರೆ. ಈಗ ಮುಂದೇನು ಸರಿ ಕಲಸಿಗೆ ಎಣ್ಣೆ ನೋಡಿ. ಎಣ್ಣೆ ತಗೊಂಡು ಇದರ ಎಣ್ಣೆ ಹಾಕಿದ್ದಾರೆ. ಎಲ್ಲ ಮಸಾಲೆ ಜೊತೆಗೆ
ಎಲ್ಲ ಮಸಾಲದಲ್ಲಿ ಇವರು ಬಿಸಿಯಾದಂತಹ ಎಣ್ಣೆ ಹಾಕ್ಲಿಕ್ಕಿದ್ದಾರೆ. ಇದು ಯಾಕೆ ಸರ್ ಹಾಕೋ ಕಾರಣ ಇದು? ಅಂದರೆ ಈಗ ಎಣ್ಣೆ ಅದಕ್ಕೆ ಬೇಕೇ ಬೇಕಲ್ರಿ. ಬೇಕೇ ಬೇಕಂತೀರಾ? ಎಲ್ಲ ಫುಲ್ ಕಲಿಸ್ಕೊಂಡ್ರಿ. ಹಾಂ, ನೋಡಿ ಕ್ಲೀನ್ ಕಲಿಸ್ಕೊಂಡಾರೆ ಈಗ ಅವರು. ನೋಡಿ ಸಿಂಪಲ್ ಆಗಿದೆ ಡಿಶ್ಶು, ಜಾಸ್ತಿ ಏನು ಭಾಳ ಕಾಂಪ್ಲಿಕೇಟೆಡ್ ಇಲ್ಲ ಡಿಶ್ಶು. ಸಿಂಪಲ್ ಆಗಿ ರೆಡಿ ಆಗುವಂಥ ಒಂದು ಶೇಂಗಾ ಕಾಳು ಮಂಡಕ್ಕಿ. ಈಗ ನೋಡಿ ಮಸಾಲ ರೆಡಿಯಾಗಿದೆ. ಈಗ ಮಂಡಕ್ಕಿ ಹಾಕ್ಲಿಕ್ಕತ್ತಾರೆ. ಈಗ 40 ವರ್ಷ ಆತು ಅಂತ ಹೇಳಿದ್ರಿ. 40 ವರ್ಷ. ಎಲ್ಲಿಂದ? ಇಲ್ಲೇ ಮೂಲತಃ ಅನಗವಾಡಿಯವರು ನೀವು, ಏನು ಹೊರಗಡೆ ಬಂದಾರ? ಸ್ವಂತ ನಮ್ದು ರೆಣೆಮನ್ನೂರು ರೀ. ರಾಣೆಬೆನ್ನೂರು ಅಂದರೆ ಯಾರು? ನಿಮ್ಮ ಅಪ್ಪಾರ ನಿಮ್ಮ ಅಜ್ಜಾರ? ನಮ್ಮ ಅಪ್ಪ ರೆಣೆಮನ್ನೂರು. ಇಲ್ಲಿ ಬಂದಿದ್ದೆ ಯಾವಾಗ? ಇಲ್ಲಿ ನಮ್ಮ ಅಪ್ಪರು ಬಂದು ಈಗೆಲ್ಲ ಒಂದು 50 ವರ್ಷ ಮೇಲೆ ಆಗೈತೆ. ಅಂದರೆ ರಾಣೆಬೆನ್ನೂರು ಮೂಲತಃ ಇದ್ದವ್ರು ನೀವು. ಹನಗವಾಡಿ, ಹರಿಹರ ತಾಲೂಕಿಗೆ ಹನಗವಾಡಿಗೆ ಬಂದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಬಿಸ್ನೆಸ್ ಮಾಡ್ತಾರೆ. ಈಗ ಮಂಡಕ್ಕಿ ಮಾಡಿದ್ರಲ್ಲ, ನಾವೀಗ ಮನೇಲಿ ಎಷ್ಟು ದಿವಸ ಇಡ್ಬೋದು ಇದು? ಇದನ್ನು 10 ದಿವಸ ಮಟ್ಟ ಇಡ್ಬೋದು. ಕವರ್ ಪ್ಯಾಕ್ ಮಾಡಿ ಇಟ್ಬಿಟ್ರೆ, ಕವರ್ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿಟ್ರೆ ಅಷ್ಟು ಇದಾಗಲಿ ನಂಗೆ ಒಂದು ಪ್ಯಾಕ್ ಮಾಡಿಟ್ರೆ 15 ದಿವಸ ಮಟ್ಟ ಇಡ್ಬೋದು ಆರಾಮಾಗಿ. ವೀಕ್ಷಕರೇ ನೋಡಿ, ನೀರು ಪಾರು ಏನು ಮುಟ್ಸಿರಲ್ರಿ. ಮುಗಿಲಿ ನೋಡಿ ವೀಕ್ಷಕರೇ, ಇವ್ರು ಹೇಳೋದೇನೆಂದರೆ ಈ ಮಂಡಕ್ಕಿ ನಾವು ಇಷ್ಟು 15 ಲೀಟ್ರ್ ಮಾಡಿಕೊಂಡು ಒಂದೇ ಸಲ ತಿನ್ಬೇಕಂತೇನಿಲ್ಲ. 15 ದಿವಸದವರೆಗೂ ಆರಾಮಾಗಿ ನೀವು ತಿನ್ಬೋದು. ಅದು ಹೆಂಗೆ ಇಡಬೇಕಂದ್ರೆ ಮನೆಯಲ್ಲಿ ಗಾಳಿ ಒಳಗೆ ಹೋಗಬಾರ್ದು, ಯಾವ್ದಾರು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಇಡಬೇಕು. ಗಾಳಿ ಹೋಗ್ಬಾರ್ದಲ್ಲ ಅಷ್ಟೇ. ನೋಡಿ ಆ ಕಲರ್ ನೋಡಿ, ಆ ಖಾರ ಪುಡಿ ಕಲರು, ಆಮೇಲೆ ಆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಎದ್ದುಳಿಯಾಗತ್ತವೆ. ಆ ಒಗ್ಗರಣೆ ವಾಸನೆ ಅಂದ್ರೆ ನನಗೆ ಬರ್ತಿದೆ. ನೀವು ಮನೆಗೆ ಮಾಡಿದಾಗ ಬಹುಶಃ ನಿಮಗೆ ಕೂಡ ಒಗ್ಗರಣೆ ವಾಸನೆ ಬರುತ್ತೆ. ಮುಖ್ಯವಾದ ವಿಷಯ ಏನಂದರೆ, ಮಕ್ಕಳು ಎಲ್ಲರೂ ಊರು ಬಿಟ್ಟು ಹೊರಗೆ ಓದ್ತಾ ಇರ್ತಾರೆ, ಎಕ್ಸಾಂಪಲ್ಲು, ಅಥವಾ ಪಿ ಜಿಲಿ ಇರ್ತಾರೆ. ಅವಾಗ ಪಾಪ ಅವ್ರಿಗೆ ಏನು ತಿನ್ನಿಸ್ಬೇಕಪ್ಪ ನೀವು ಅಂದರೆ, ಇದು ಒಂದು ಒಳ್ಳೆಯ ಒಂದು ಆಹಾರ ಅವರಿಗೆ. ಒಂದು ನೀವು ಒಗ್ಗರಣೆ ಹಾಕಿ ಮಂಡಕ್ಕಿ ಹೊಡೆದು, ನಮ್ಮ ನಾಗರಾಜರು ಹೇಳ್ದಂಗೆ ಅದು ಬಾಕ್ಸಲ್ಲಿ ಕಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಕೊಟ್ಬಿಟ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆರಾಮಾಗುತ್ತೆ ಅವರಿಗೆ. ಇದೊಂದು ಒಳ್ಳೆಯಾದ ಡಿಶ್ಶು. ಇದು ನೀವು ಮನೆಯಲ್ಲಿ ಮಾಡ್ಬೋದು, ಟ್ರೈ ಮಾಡಿ ಮಕ್ಕಳಿಗೆ ಬೇಕಾದ್ರೆ ಕಳಿಸ್ಬೋದು. ಈಗ ಇದೇನು? ಕಟ್ಲೆಟ್. ಇದು ಕಡ್ಲೆಟ್. ಹಾಂ ನೋಡ್ರಿ, ಈಗ ಲಾಸ್ಟ್ ಕೊನೆಯದಾಗಿ ಇವರು ಕಡಲೆ ಹಿಟ್ಟನ್ನು ಹಾಕ್ತಿದ್ದಾರೆ. ಯಾಕೆ ಸರ್ ಇದು ಕಡ್ಲೆಟ್ ಹಾಕೋದು? ಅಂದರೆ ಸ್ವಲ್ಪ ರುಚಿನೂ ಬರುತ್ತೆ ರೀ. ಕಡ್ಲೆ ಹಿಟ್ಟಲ್ಲ ಇದು? ಯಾಕೆ ಹಾಕೋದು? ಅಂದರೆ ರುಚಿ ಬರುತ್ತೆ ಒಂದು ಸ್ವಲ್ಪ. ಮಂಡಕ್ಕಿ ಏನೈತಲ್ಲ ಕೈಗೆ ಎಣ್ಣೆ ಆಗ್ತದೆ. ಕಡಲೆ ಹಿಟ್ಟು ಯಾಕೆ ಹಾಕ್ತಾರೆ ಅಂತಂದರೆ, ಕೈಯಲ್ಲಿ ಎಣ್ಣೆ ಹಿಡಿಬಾರ್ದು, ಆಮೇಲೆ ಒಂದು ಅರೋಮ ಏನಿದೆಯಲ್ಲ ಕಡಲೆ ಹಿಟ್ಟಿದ್ದು ಎದ್ದು ಉಳಿಯುತ್ತೆ. ನೋಡಿ ಕೈಗೆ ಎಣ್ಣೆ ಆಗ್ತದೆ ನೋಡಿ, ನಾನು ಹೊಳಿಗತ್ತೀನಿ ನೋಡಿ. ಎಣ್ಣೆ ದಿನ ಸ್ವಲ್ಪ ಎಣ್ಣೆ ಇಲ್ಲ. ಅದ್ರದ್ದು ಏನು ಮ್ಯಾಜಿಕ್ ಅಂದರೆ, ಕಡ್ಲೆಟಿನ ಲಾಸ್ಟಿಗೆ ಸೇರಿಸಿದ್ರಲ್ಲ ನಾಗರಾಜ್ ಅವರು, ಅದೇ ಒಂದು ಫೈನಲ್ ಟಚ್ಚು. ಈಗ ಮಂಡಕ್ಕಿ ಅಂತ ರೆಡಿಯಾಗಿದೆ. ಈಗ ಪ್ಲೇಟಿಂಗ್ ಮಾಡೋ ಸಮಯ. ನಾಗರಾಜರೇ, ನಾನು ಫಸ್ಟ್ ನಿಮ್ಮ ಹೋಟ್ಲಿಗೆ ಬಂದಾಗ ಈಗ ನಾನು ತಿಳ್ಕೊಂಡದ್ದು ಅರ್ಧ ಗಂಟೆ ಆಗುತ್ತೆ ತಿಳ್ಕೊಂಡಿದ್ದು ಅಡುಗೆ. ಇಲ್ಲ ರೀ. ಆದರೆ ಇದು 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ತು. ವೀಕ್ಷಕರು ನೋಡಿ, ಕೇವಲ 5 ನಿಮಿಷದಲ್ಲಿ ನಮ್ಮ ನಾಗರಾಜನವರು ಒಂದು ರುಚಿಕರವಾದ ಕುರುಮ್ ಅನ್ನುವಂಥ ಮಂಡಕ್ಕಿ ಚಿಕನ್ನ ಮಾಡಿ ತೋರಿಸಿದ್ದಾರೆ. ತಡ ಮಾಡೋದು ಸ್ವಲ್ಪ ಇದು ರುಚಿ ಕೂಡ ಸವಿಯೋಣ ಏನಂಥೇಳಿ ನಾನು ಕೂಡ ನೋಡ್ತಿದ್ದೆ. ವಾಸನೆ ಅಂದ್ರೆ ಮಸ್ತ್ ಬರ್ತಿದೆ. ರುಚಿ ನೋಡಿ ಹೇಗಿದೆ ಅಂಥೇಳಿ. ಮಂಡಕ್ಕಿ ಅಂತೂ ಮಂಡಕ್ಕಿ ಮಾತ್ರ ಭಾಳ ರುಚಿಯಾಗಿದೆ. ಕುರುಮ್ ಇದೆ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ. ಆ ಮಂಡಕ್ಕಿ ಜೊತೆಗೆ ಈರುಳ್ಳಿ ಅಂದರೆ ಮಂಡಕ್ಕಿನಲ್ಲ, ಮಂಡಕ್ಕಿ ಜೊತೆಗೆ ಈರುಳ್ಳಿ ಇರಲೇಬೇಕು. ಅದರ ಕಾಂಬಿನೇಷನ್ ಅದು. ವೀಕ್ಷಕರೇ, ಮಂಡಕ್ಕಿ ಮಾತ್ರ ಭಾಳ ರುಚಿಕರವಾಗಿದೆ. ಮನೆಯಲ್ಲಿ ಇರುವಂಥ ಮಕ್ಕಳಾಗಲಿ, ಒಂದು ಫ್ಯಾಮಿಲಿ ಜೊತೆ ಕುಂತಾಗ ಅವಾಗ ಒಂದು ಫಟಾಫಟಾಗಿ 5 ನಿಮಿಷ ಆಗುವಂಥ ಒಂದು ಇದು ರುಚಿಕರವಾದ ಮಂಡಕ್ಕಿ ನೀವು ಮಾಡಿ ಒಂದು ಟೈಮ್ ಪಾಸ್ ಮಾಡ್ಬೋದು. ಟೀ ಟೈಮ್ ಅಂಥೇಳಿ ಒಂದು ಟೈಮ್ ಪಾಸ್ ಆಗಿ ಮಾಡ್ಬೋದು. ಇದಕ್ಕೆ ನಾವು ಧನ್ಯವಾದಗಳು ಯಾರಿಗೆ ಹೇಳ್ಬೇಕಂದ್ರೆ ನಮ್ಮ ನಾಗರಾಜ್ ಅವರಿಗೆ. ನಮ್ಮ ವೀಕ್ಷಕರೇನಿದಾರಲ್ಲ ಅವರು ಕೂಡ ಕೇಳಿದರು, ಸರ್ ಮಿರ್ಚಿ ಮಂಡಕ್ಕಿ ಏನೋ ಒಂದು ಮಾಡೋದು ಹರಿಹರದಲ್ಲಿ ನಾವು ಫೇಮಸ್ ಅಂತ ಮಾಡಿ ತೋರಿಸು ಅಂತ ಹೇಳಿದರು. ಇವತ್ತು ನಮಗೆ ಅದು ಅವಕಾಶ ಸಿಕ್ಕಿದೆ. ಅದು ನಿಮ್ಮ ಕಡೆಯಿಂದ ಇವತ್ತು ನಾನು ಅವ್ರಿಗೆ ತೋರಿಸುವಂಥ ಅವಕಾಶ ಸಿಕ್ತು. ನಾಗರಾಜ್ ಅವರೇ, ಈಗ ನಮಗೇನು ಮಂಡಕ್ಕಿ ಕೊಟ್ಟರಲ್ಲ ನೀವು, ಹೆಂಗೆ ಸರ್ ಪ್ಲೇಟ್ ಇದು? ಇದು ಒಂದು ಮಿರ್ಚಿ, ಒಂದು ಮಂಡಕ್ಕಿ, ಟೀ ಸರ್ 25 ರೂಪಾಯಿ. 20 ರೂಪಾಯಿ. ಎಷ್ಟು ಗಂಟೆಗೆ ಇದು ಓಪನ್ ಆಗುತ್ತೆ ನಿಮ್ದು? 4 ಗಂಟೆಗೆ. 4 ಗಂಟೆ ಸಾಯಂಕಾಲ ಮಾತ್ರ ಸಿಗುತ್ತೆ ಇದು? ಹಾಂ. ಬೆಳಗ್ಗೆ ಸಿಗಲ್ಲ? ಇಲ್ಲ ರೀ. ಸಾಯಂಕಾಲ 4 ಗಂಟೆಯಿಂದ ಎಷ್ಟು ಗಂಟೆ ಸಿಗುತ್ತೆ? 7 ಗಂಟೆ 7:30 ಮಟ್ಟ ಸಿಗುತ್ತೆ ರೀ.
ವೀಕ್ಷಕರೇ, ನೀವೇನಾದರೂ ಮಿರ್ಚಿ ಏನಾದ್ರು ಸವಿಬೇಕಂದ್ರೆ ಹನಗವಾಡಿಯಲ್ಲಿ, ಹರಿಹರ ತಾಲೂಕು ಹನಗವಾಡಿಯಲ್ಲಿ ಸೀದಾ ಬಂದು ಯಾರಿಗಾರನ್ನು ಹಾಲಪ್ಪ ಹೋಟೆಲಿಂದ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಕೇವಲ 25 ಪ್ಲೇಟ್ ಮಾತ್ರ. ಮಂಡಕ್ಕಿ ಜೊತೆಗೆ ಮೆಣಸಿನ್ಕಾಯಿ ಕೂಡ ಕೊಡ್ತಾರೆ. ಬಿಸಿಯಾಗಿರುತ್ತೆ ಮೆಣಸಿನ್ಕಾಯಿ. ತಿಂದು ಸವಿಬೇಕು, ಅವಾಗ ಗೊತ್ತಾಗೋದು ಹನಗವಾಡಿ ಒಂದು ರಹಸ್ಯ ಏನಿದೆಲ್ಲ. ನಾಗರಾಜರಲ್ಲಿ ಹೋಟೆಲ್ ಮಾಡಿದಾರಲ್ಲ, ನಿಮಗೆ ಗೊತ್ತಾಗುತ್ತೆ. ಮತ್ತು ನಿಮಗೆ ಮಂಡಕ್ಕಿ ಬಿಟ್ಟರೆ ಮತ್ತೆ ಸಿಗುತ್ತೆ ಮಾತ್ರ ಅವಲಕ್ಕಿ ಒಂದು ಸಿಗುತ್ತೆ. ಅವಲಕ್ಕಿ ಸಾಯಂಕಾಲನ ನರ್ಗಿಸ್ ಮಂಡಕ್ಕಿ ಅವಲಕ್ಕಿ ಮತ್ತು ಇದು ಒಂದು ಅಷ್ಟೇ. ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಇದು ಇಲ್ಲ ಏನು ವಡ ಏನು ಮಾಡೋದು, ವಡಗಿಡ ಏನು ಮಾಡೋದು. ಮೆಣಸಿನ್ಕಾಯಿ ಬಜ್ಜಿ ಮಾತ್ರ ಫೇಮಸ್ ಅಂತ, ಅದಕ್ಕೋಸ್ಕರ ಅದೊಂದೇ ಮಾತ್ರ ಇವರು ಆದ್ಯತೆ ಇಟ್ಕೊಂಡು ಸಾಯಂಕಾಲ ಅವ್ರು ಬಜ್ಜಿ ಮತ್ತು ಮೆಣಸಿನ್ಕಾಯಿ ಮಾತ್ರ ಇವರು ಮಂಡಕ್ಕಿ ಜೊತೆ ಕೊಡ್ತಾರೆ. ಮತ್ತು ಬೆಳಗ್ಗೆ ಮಾರ್ನಿಂಗ್ ಅಲ್ಲಿ ಕೊಡ್ತೀರಾ? ಬೆಳಗ್ಗೆ ಇಡ್ಲಿ ಇರುತ್ತೆ, ಇಡ್ಲಿ ಕೂಡ ಇರುತ್ತೆ. ಆಮೇಲೆ ಅವಲಕ್ಕಿ, ಮಂಡಕ್ಕಿ, ರೈಸ್ ಐಟಮ್ಸ್, ಮಿರ್ಚಿ. ಬೆಳಗ್ಗೆ ರೈಸ್ ಇರುತ್ತೆ. ಹಾಂ, ರೈಸಲ್ಲಿ ಯಾವ ಇರ್ತವೆ? ರೈಸಲ್ಲಿ ಒಂದು ದಿವಸ ಟೊಮೊಟೊ ರೈಸ್ ಮಾಡ್ತೇವೆ, ಒಂದು ದಿವಸ ಪಾಲಕ್ ರೈಸ್ ಮಾಡ್ತೇವೆ, ಒಂದು ದಿವಸ ಪಲಾವ್ ಮಾಡ್ತೇವೆ. ಅಂದರೆ ಬೇರೆ ಬೇರೆ ದಿವಸ ಅಂದರೆ ಒಂದೊಂದು ದಿವಸ ಒಂದೊಂದು ರೀ. ಮತ್ತು ಮಧ್ಯಾಹ್ನ ಊಟ ರೀ? ಇಲ್ಲ, ಊಟ ಅಷ್ಟೇ. ಊಟದಲ್ಲಿ ಏನು ಸಿಕ್ಕ ಏನು ಕೊಡ್ತೀವಿ? ಊಟ ರೊಟ್ಟಿ ಇರುತ್ತೆ, ಚಪಾತಿ ಇರುತ್ತೆ, 2 ನಮೂನಿ ಪಲ್ಯ ರೀ, ರೊಟ್ಟಿ, ಉಪ್ಪಿನಕಾಯಿ, ರೈಸ್. ಎಷ್ಟು ರೇಟ್ ಅದರದ್ದು? 50 ರೂಪಾಯಿ. 50 ರೂಪಾಯಿ ಒಂದು ಊಟ. ನೋಡಿರಿ, ಇಷ್ಟು ಸವಿಯಾಗಿ, ಅಂದರೆ ಇಷ್ಟು ಕಡಿಮೆ ರೇಟಲ್ಲಿ ಕೇವಲ 50 ರೂಪಾಯಿದಲ್ಲಿ ಇವರು ಒಂದು ಊಟ ಕೂಡ ಕೊಡ್ತಾರೆ. ಏನಾದರೂ ಹನಗವಾಡಿ ಸೈಡ್ ಬಂದರೆ ದಯವಿಟ್ಟು ಈ ಹೋಟ್ಲಿಗೆ ಬನ್ನಿ. ಹೋಟ್ಲಿಗೆ ಬಂದು ಊಟ ಮಾಡಿ, ಸಾಯಂಕಾಲ ಬಂದರೆ ಟಿಫನ್ ಮಾಡಿ, ಬೆಳಗ್ಗೆ ಬಂದರೆ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳ್ತಾ, ಬರುವಂಥ ಸಂಚಿಕೆಯಲ್ಲಿ ಇನ್ನೊಂದು ಅಡುಗೆ ಕಾರ್ಯಕ್ರಮ ಜೊತೆಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್. ನಮಸ್ಕಾರ.